ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಬೆಳಿಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಜಾನ್ ಸಿನಾ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ. ಅದರಲ್ಲಿ ಅವರು ಏಜ್ ಸ್ಟೈಲ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಏಜ್ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ ನನಗೆ ಗೊತ್ತಾಗೋಗಿತ್ತು, ಅದಕ್ಕೋಸ್ಕರ ನಾನು ಏಜ್ ಸ್ಟೈಲ್ ಅವರಿಗೆ ಆಸ್ಟ್ರೇಲಿಯಾದಲ್ಲಿ ಟ್ರಿಬ್ಯೂಟ್ ನ ಕೊಟ್ಟೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬಹುದು, ಕ್ರೌನ್ ಜುವೆಲ್ ಆಸ್ಟ್ರೇಲಿಯಾದಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಏಜ್ ಸ್ಟೈಲ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಒರಿಜಿನಲ್ ಆಗಿ ಜಾನ್ ಸಿನಾ ಅವರು ಡ್ರೂ ಮ್ಯಾಕೆಂಟೈರ್ ಅವರನ್ನ ಫೇಸ್ ಮಾಡಬೇಕಾಗಿತ್ತು ಕ್ರೌನ್ ಜುವೆಲ್ ಅಲ್ಲಿ. ಬಟ್ ಏಜ್ ಸ್ಟೈಲ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೋಸ್ಕರನೇ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಏಜ್ ಸ್ಟೈಲ್ ಅವರ ಮ್ಯಾಚ್ ನ ಬುಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಸೊ ಪ್ಲಾನ್ಸ್ ಗಳಿದ್ದು ಡ್ರೂ ಮ್ಯಾಕೆಂಟೈರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ಗೋಸ್ಕರ, ಬಟ್ ಏಜ್ ಸ್ಟೈಲ್ ಅವ್ರಿಗೋಸ್ಕರ ನಮ್ಮ ಜಾನ್ ಸಿನಾ ಅವರು ಸ್ಟೈಲ್ಸ್ ನ ಫೇಸ್ ಮಾಡ್ತಾರೆ. ಒಂದು ಅದ್ಭುತವಾದ ಇನ್ಸ್ಟೆಂಟ್ ಕ್ಲಾಸಿಕ್ ಮ್ಯಾಚ್ ನ ಆಸ್ಟ್ರೇಲಿಯಾ ಕ್ರೌಡ್ ಮಧ್ಯೆ ನಮ್ಮ ಜಾನ್ ಸಿನಾ ಹಾಗೆ ಏಜ್ ಸ್ಟೈಲ್ ಅವರು ಸೇರ್ಕೊಂಡು ಡೆಲಿವರ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಕ್ಲಾಶ್ ಬಗ್ಗೆ. ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಡಬ್ಲ್ಯೂ ಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಈ ಬಾರಿಯ ಡಬ್ಲ್ಯೂ ಕ್ಲಾಶ್ ನಮಗೆ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ, ಅದು ಕೂಡ ಮೇ 31ನೇ ತಾರೀಕು. ಇಷ್ಟು ದಿನ ನಾವು ನೋಡ್ಕೊಂಡು ಬಂದ್ವಿ ಕ್ಲಾಶ್ ಇನ್ ಪ್ಯಾರಿಸ್, ಕ್ಲಾಶ್ ಎಟ್ ದ ಕ್ಯಾಸಲ್. ಬಟ್ ಈಗ ಡಬ್ಲ್ಯೂ ಅವರು ಕೇವಲ ಡಬ್ಲ್ಯೂ ಕ್ಲಾಶ್ ಅಂತ ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬಂದಿದ್ದಾರೆ. ಅಂಡ್ ಇದು ಇಟಲಿಯಲ್ಲಿ ಆಗ್ತಾ ಇರೋದ್ರಿಂದ ಡಬ್ಲ್ಯೂ ಕ್ಲಾಶ್ ಇನ್ ಇಟಲಿ ಅಂತ ಇದನ್ನ ಕರೀತಾ ಇದ್ದಾರೆ. ಸೊ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಇಟಲಿಯಲ್ಲಿ ಮೇ 31ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇನ್ನ ಒಂದು ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ 2026ಕ್ಕೆ. ಅಂಡ್ 2026ರಲ್ಲಿ ಟೋಟಲ್ ಆಗಿ ಯಾವ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಸ್ವಲ್ಪ ಕಣ್ಣಾಡಿಸ್ಕೊಂಡು ಬರೋದಾದ್ರೆ, ಫೆಬ್ರವರಿ 28ನೇ ತಾರೀಕು ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ್ಮೇಲೆ ಏಪ್ರಿಲ್ 18 ಹಾಗೆ 19ನೇ ತಾರೀಕು ರಸಲ್ ಮೇನಿಯಾ ನೈಟ್ 1 ಹಾಗೆ ನೈಟ್ 2 ನೋಡೋದಕ್ಕೆ ಸಿಗ್ತಾ ಇದೆ. ರಸಲ್ ಮೇನಿಯಾ ಮುಗಿದ್ಮೇಲೆ ಮೇ 9ನೇ ತಾರೀಕು ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕರೆ, ಅದೇ ತಿಂಗಳು ಮೇ 31ನೇ ತಾರೀಕು ನಮಗೆ ಕ್ಲಾಶ್ ಇನ್ ಇಟಲಿ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ್ಮೇಲೆ ಆಗಸ್ಟ್ 1ನೇ ತಾರೀಕು ಹಾಗೆ 2ನೇ ತಾರೀಕು ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸೆಪ್ಟೆಂಬರ್ 6ನೇ ತಾರೀಕು ಮನಿ ಇನ್ ದ ಬ್ಯಾಂಕ್ ನ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಇಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ 2026ಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ರಾಕ್ಸಿನ್ ಪ್ರೀಸ್ ಅವರ ಬಗ್ಗೆ. ಅನ್ಫಾರ್ಚುನೇಟ್ ಆಗಿ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೋತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಅವರು ಒಂದು ಸರ್ಜರಿಗೆ ಹೋಗ್ತಾ ಇದ್ದಾರೆ. ಅವರ ಬ್ಯಾಕ್ ಅಲ್ಲಿ ಒಂದು ಪೈನ್ಫುಲ್ ಮಾಸ್ ನ ಅವರು ರಿಮೂವ್ ಮಾಡಿಸ್ಬೇಕಂತೆ. ಅಂಡ್ ಅದಕ್ಕೋಸ್ಕರ ಅವರು ಬ್ಯಾಕ್ ಸರ್ಜರಿಗೆ ಹೋಗ್ತಾ ಇದ್ದಾರೆ. ಅಂಡ್ ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಒಂದು ಸ್ವಲ್ಪ ಟೈಮ್ ಆಫ್ ನ ತಗೋತಾ ಇದ್ದಾರೆ. ಪ್ರಾಬಬ್ಲಿ ರಸಲ್ ಮೇನಿಯಾನ ಮಿಸ್ ಮಾಡಿಸ್ಕೋತಾರೆ ಅಂತ ಅನ್ಕೋತೀನಿ. ಆ ಒಂದು ಸರ್ಜರಿ ಮಾಸ್ ನ ರಿಮೂವ್ ಮಾಡಿದ್ರೆ ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಏನು ಕೂಡ ಅಪ್ಡೇಟ್ ಇಲ್ಲ. ಬಟ್ ನಮ್ಮ ರಾಕ್ಸಿನ್ ಪ್ರೀಸ್ ಅವರೇ ಹೇಳಿರೋ ಪ್ರಕಾರ ಆದಷ್ಟು ಬೇಗ ಅವರು ಬರ್ತಾರಂತೆ, ಯಾಕಂದ್ರೆ ಅವರು ಅದಕ್ಕೇನೆ ವರ್ಕೌಟ್ ಮಾಡ್ತಾ ಇರ್ತಾರಂತೆ. ಸೊ ರಸಲ್ ಮೇನಿಯಾ ಟೈಮಲ್ಲಿ ಈ ರೀತಿ ಸರ್ಜರಿ ಇಂಜುರಿ ಬಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಸ್ಟಾರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಂಡ್ ಅದಕ್ಕೋಸ್ಕರನೇ ನಾವು ಮಂಡೇ ನೈಟ್ ರಾ ಅಲ್ಲಿ ರಾಕ್ಸಿನ್ ಪ್ರೀಸ್ ಅವ್ರನ್ನು ಕೂಡ ನೋಡ್ಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮಿಸ್ಟ್ರಿ ಮಾಸ್ಕ್ ಮ್ಯಾನ್ ಬಗ್ಗೆ. ಮಿಸ್ಟ್ರಿ ಮಾಸ್ಕ್ ಮ್ಯಾನ್ ಯಾರು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮಾಸ್ಕ್ ಮ್ಯಾನ್ ನ ಕ್ಲೋಸರ್ ಲುಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ನಿಮಗೇನಾದ್ರೂ ಗೊತ್ತಾಗ್ತಾ ಇದೆಯಾ ಈ ಸೂಪರ್ ಸ್ಟಾರ್ ಯಾರು ಅಂತ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಕಣ್ಣುಗಳು ಕಪ್ಪಿಲ್ಲ, ಅದು ಅವರು ಕಪ್ಪು ಕಲರ್ ಬಣ್ಣನ ಹಾಕೊಂಡು ಬಂದಿದ್ದಾರೆ. ಬಾಯಿ ನೋಡಿ ವೈಟ್ ಗೆ ಇದೆ. ಸೊ ವೈಟ್ ಸೂಪರ್ ಸ್ಟಾರೇ. ಇದನ್ನ ಸ್ವಲ್ಪ ಜನ ಗ್ರೇಸನ್ ವಾಲರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗ್ರೇಸನ್ ವಾಲರ್ ಅವರು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬಟ್ ಎಂಡಿಂಗ್ ಅಲ್ಲಿ ಸೆಥ್ರೋಲೆನ್ಸ್ ಅಂತ ರಿವೀಲ್ ಆಗ್ತಾರೆ ಅಂತ. ಏನೇ ಆಗ್ಲಿ ಗಾಯ್ಸ್, ಸದ್ಯಕ್ಕೆ ಆದಷ್ಟು ಬೇಗ ಈ ಮಿಸ್ಟ್ರಿ ಮ್ಯಾನ್ ಯಾರು ಅನ್ನೋದು ರಿವೀಲ್ ಆದ್ರೆ ಸಾಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಎಳಿತಾ ಹೋದ್ರೆ ಅದ್ರ ಮೇಲೆ ನಮಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಆದಷ್ಟು ಬೇಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅಥವಾ ಅದಕ್ಕಿಂತ ಮುಂಚೆನೆ ಈ ಮಿಸ್ಟ್ರಿ ಅಟ್ಯಾಕರ್ ಯಾರು ಅನ್ನೋದು ರಿವೀಲ್ ಆದ್ರೆ ಚೆನ್ನಾಗಿರುತ್ತೆ. ಆಸ್ಟನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಅವರು ಬೇಗನೆ ರಿವೀಲ್ ಮಾಡಿದ್ರು. ಅಂಡ್ ಈಗ ಈ ಸೂಪರ್ ಸ್ಟಾರ್ ಯಾರು ಅನ್ನೋದನ್ನ ರಿವೀಲ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಒಂದು ಸ್ಪೆಕ್ಯುಲೇಷನ್ ಹಾಗೆ ಅಪ್ಡೇಟ್ ಓಡಾಡ್ತಾ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿರಬಹುದು, ಮುಂದಿನ ವಾರದ ಮಂಡೇ ನೈಟ್ ರಾ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರಾದ್ರೂ ಒಬ್ಬರು ಸೂಪರ್ ಸ್ಟಾರ್ ಮೇಲೆ ಅಟ್ಯಾಕ್ ಮಾಡಿ ಅವರ ಸ್ಪಾಟ್ ನ ತಗೋರ್ತಾರಂತೆ. ಅಂಡ್ ಈ ರೀತಿ ಬ್ರಾಕ್ ಲೆಸ್ನರ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾರಂತೆ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ರಸಲ್ ಮೇನಿಯಾ ಪ್ಲಾನ್ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಪ್ರಾಬಬ್ಲಿ ಈಗ ನಮ್ಮ ಎಲಿನೈಟ್ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇರೋದ್ರಿಂದ ಎಲಿನೈಟ್ ಅವರು ಎಂಟ್ರಿನ ಕೊಡಬೇಕಾದ್ರೆ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಬಂದು ಎಲಿನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ನಿನ್ ಬದಲು ನಾನೇ ಹೋಗ್ತೀನಿ ಅಂತ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡಬಹುದು. ಬಟ್ ಆ ಒಂದು ಚೇಂಬರ್ ಮ್ಯಾಚ್ ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಗೆಲ್ದಲೇ ಸೋತಾದ್ಮೇಲೆ ಈ ಕಡೆ ನಮ್ಮ ಎಲಿನೈಟ್ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ಸ್ಪಾಟ್ ನ ನೀನು ತಗೊಂಡೆ ಅಂತ ಬ್ರಾಕ್ ಲೆಸ್ನರ್ ಅವರ ಜೊತೆ ಫ್ಯೂಡ್ ನ ತಗೊಂಡೋಗಿ ರಸಲ್ ಮೇನಿಯಾದಲ್ಲಿ ಎಲಿನೈಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಏನೇ ಆಗಲಿ ಗೈಸ್, ಎಲಿಮಿನೇಷನ್ ಚೇಂಬರ್ ಗಿಂತ ಮುಂಚೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಅನೌನ್ಸ್ ಮಾಡಿರೋ ಕಾರಣ ಎಲಿಮಿನೇಷನ್ ಚೇಂಬರ್ ಅಲ್ಲೂ
ಕೂಡ 100% ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಇದ್ದೇ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಗಿ ಅಂತೂ ಗೊತ್ತಾಗ್ತಾ ಇದೆ. ನೋಡಬೇಕು ಡಬ್ಲ್ಯೂ ಅವರು ಈ ಒಂದು ಆಂಗಲ್ ನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ಒರಿಜಿನಲ್ ಆಗಿ ಬ್ರಾಕ್ ಲೆಸ್ನರ್ ಅವರು ಫೈನಲಿ ಎಲಿನೇಟ್ ಅವ್ರನ್ನೇ ಫೇಸ್ ಮಾಡೋದಾದ್ರೆ ಎಲಿನೇಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ಫ್ಯೂಡ್ ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತಾನು ಕೂಡ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.